ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಶಾಸಕರುಗಳು ಇವರೆಲ್ಲರೂ ಕೂಡ ತಲೆಗೆ ಮುಂಡಾಸು ಕಟ್ಟಿಕೊಂಡಿದ್ರು. ಮುಂಡಾಸು ಸಾಮಾನ್ಯವಾಗಿ ರೈತರು ಮತ್ತು ವಿಶೇಷವಾಗಿ ರೈತ ಕಾರ್ಮಿಕರ ಸಂಕೇತ ಅದು. ಯಾಕಂದರೆ ಹೊಲದಲ್ಲಿ ದುಡಿಯುವಂತಹ ಸಂದರ್ಭದಲ್ಲಿ ತಲೆಯ ಮೇಲೆ ಒಂದು ಮುಂಡಾಸು ಕಟ್ಟಿ ಬಿಸಿಲಿನಿಂದ ರಕ್ಷಣೆಯನ್ನು ಪಡ್ಕೊಳ್ಳುವಂತಹ ಕಾರಣಕ್ಕಾಗಿ ಕಟ್ಕೊಳ್ತಾರೆ. ಅದು ಶ್ರಮದ ಸಂಕೇತವೂ ಕೂಡ ಹೌದು. ಆ ಶ್ರಮದ ಸಂಕೇತವಾಗಿರ್ತಕ್ಕಂತಹ ಮುಂಡಾಸನ್ನು ತೊಟ್ಟು ಮನ್ರೇಗಾ ಜಾರಿ ಆಗಬೇಕು, ಮರು ಜಾರಿ ಆಗಲೇಬೇಕು, ಮನ್ರೇಗಾವನ್ನು ಉಳಿಸಬೇಕು, VBG ರಾಮ್ಜಿಯನ್ನು ತೆಗಿಬೇಕು ಅನ್ನುವಂತಹ ಹೋರಾಟವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ತಲೆಗೆ ಮುಂಡಾಸನ್ನು ಕಟ್ಟಿದ್ದಾರೆ. ಆ ಮೂಲಕವಾಗಿ ಮುಂಡಾಸನ್ನು ಧರಿಸಿನೇ ಮನ್ರೇಗಾವನ್ನು ಉಳಿಸಬೇಕು ಅನ್ನುವಂತಹ ಹೋರಾಟಕ್ಕೆ ಈಗ ಕಾಂಗ್ರೆಸ್ ಕೈ ಹಾಕಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಮನ್ರೇಗಾ ಬಚಾವು, VBG ರಾಮ್ಜಿ ಹಠಾವು ಅನ್ನುವಂತಹ ಒಂದು ಪ್ರೊಟೆಸ್ಟ್. ಮನ್ರೇಗಾವನ್ನು ಉಳಿಸಿ, VBG ರಾಮ್ಜಿಯನ್ನು ಓಡಿಸಿ ಅನ್ನುವಂತಹದ್ದನ್ನು ತೊಲಗಿಸಿ ಅನ್ನುವಂಥದ್ದನ್ನು ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಸಂಗ್ರಾಮವನ್ನು ನಡೆಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಸಂಗ್ರಾಮವನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯಪಾಲರ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ರಾಜ್ಯ ಸರ್ಕಾರದ ಪ್ರೊಟೆಸ್ಟ್ ಅನ್ನು, ರಾಜ್ಯ ಸರ್ಕಾರದ ಪ್ರತಿಭಟನೆಯ ಸಂದೇಶವನ್ನು ರವಾನಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೊಡ್ಡ ಮಟ್ಟದ ಸಂಗ್ರಾಮವನ್ನು ಸಾರಿರುವಂಥದ್ದು. VBG ರಾಮ್ಜಿ ವಿರುದ್ಧ ಇದು ದೊಡ್ಡ ಅಸ್ತ್ರವಾಗಿಯೂ ಕೂಡ ಕಾಂಗ್ರೆಸ್ ಸಿಕ್ಕಿದೆ. VBG ರಾಮ್ಜಿಯನ್ನು ತೊಲಗಿಸಬೇಕು ಮತ್ತು ಅದರ ಜಾಗದಲ್ಲಿ ಮನ್ರೇಗಾ ಮರುಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳ ಹೋರಾಟ. ಇದೇ ಕಾರಣಕ್ಕಾಗಿ ಒಂದಿಷ್ಟು ಮಂದಿ ಗಾಂಧಿ ಟೋಪಿಯನ್ನು ಧರಿಸಿದ್ರು. ಮೊದಲಿಗೆ ಟವಲನ್ನು ಹೆಗಲ ಮೇಲೆ ಹಾಕ್ಕೊಂಡಿದ್ರು. ಅದಾದ ನಂತರ ಟವಲನ್ನು ತಲೆಗೆ ಸುತ್ತಕೊಂಡ್ರು, ಮುಂಡಾಸು ಕಟ್ಕೊಂಡಿದ್ರು. ಆ ಮುಂಡಾಸಿನೊಂದಿಗೆ ಹೋರಾಟವನ್ನು ನಡೆಸಿದ್ದಾರೆ. ಇವತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರು ಹಾಗೆಯೇ ಉಳಿದ ನಾಯಕರುಗಳು ಕೂಡ ಈ ರೀತಿಯಾಗಿ ಮುಂಡಾಸು ಧರಿಸಿನೇ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಕಾಂಗ್ರೆಸ್ ನಾಯಕರುಗಳ ಈ ಹೋರಾಟದಲ್ಲಿ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇವತ್ತು ನಡೆದಿರತಕ್ಕಂತಹ ಹೋರಾಟದಲ್ಲಿ, ಕಾಂಗ್ರೆಸ್ನ ಈ ಸಂಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ VBG ರಾಮ್ಜಿ ಏನು ಕಾಯ್ದೆ ಏನಿದೆ ಅದರ ವಿರುದ್ಧ ಈಗ ಕಾಂಗ್ರೆಸ್ನವರು ಮಹಾಸಂಗ್ರಾಮವನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಹಾಗೂ PCC ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆದಿದೆ. VBG ರಾಮ್ಜಿ ರದ್ದು ಮಾಡುವಂತೆ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ಕೇಂದ್ರದ ವಿರುದ್ಧ ಟೀಕಾ ಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಕೂಲಿ ಕಾರ್ಮಿಕರನ್ನ ಪ್ರತಿಬಿಂಬಿಸುವಂತಹ ಟವಲನ್ನು ತೊಟ್ಟು ಕೈ ನಾಯಕರುಗಳು ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನು, ತಮ್ಮ ಪ್ರತಿಭಟನೆಯ ಧ್ವನಿಯನ್ನು ಮೊಳಗಿಸುವಂತಹ ಕೆಲಸವನ್ನು ಇವತ್ತು ರಾಜ್ಯ ನಾಯಕರುಗಳು ಮಾಡಿದ್ದಾರೆ. ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರುಗಳು ಈ ಒಂದು ಹೋರಾಟವನ್ನು ಬಹಳ ತೀವ್ರ ಗತಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಮತ್ತು ಇದು ಮನ್ರೇಗಾದ ಮರುಸ್ಥಾಪನೆವರೆಗೂ ನಾವು ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಸಂದೇಶವನ್ನು ಈಗ ಕಾಂಗ್ರೆಸ್ನವರು ರವಾನಿಸಿದ್ದಾರೆ. DCM DK ಶಿವಕುಮಾರ್ ತಲೆಗೆ ಸಿದ್ದರಾಮಯ್ಯನವರೇ ಟವಲ್ ಸುತ್ತಿದ್ದಾರೆ, ಟವಲನ್ನು ಮುಂಡಾಸನ್ನು ಕಟ್ಟಿದ್ದಾರೆ. ಉಪಮುಖ್ಯಮಂತ್ರಿಯವರ ತಲೆಗೆ ಟವೆಲ್, ಕಪ್ಪು ಪಟ್ಟಿ, ಭಿತ್ತಿ ಪತ್ರಗಳನ್ನು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಕಾಂಗ್ರೆಸ್ ನಾಯಕರುಗಳು ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿದ್ದಾರೆ. ಇಷ್ಟಕ್ಕೂ ಏನೇನು ವಿಚಾರಗಳು, ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದೆ, ಯಾವ ಕಾರಣಕ್ಕಾಗಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ, ನಿರುದ್ಯೋಗದಿಂದ ಆಗ್ತಾ ಇದ್ದಂಥ ಆತ್ಮಹತ್ಯೆಗಳ ತಡೆಗಾಗಿ ನರೇಗಾವನ್ನು ಸ್ಥಾಪನೆ ಮಾಡಲಾಯಿತು. ನರೇಗಾ ದೇಶದಲ್ಲಿ 2005ನೇ ಇಸ್ವಿಯಲ್ಲಿ ನರೇಗಾವನ್ನು ತಂದದರ ಬಹಳ ಮೂಲ ಉದ್ದೇಶ ಇದ್ದಂಥದ್ದೇ ದೇಶದಲ್ಲಿ ನಡೀತಾ ಇದ್ದಂತಹ ರೈತರ ಆತ್ಮಹತ್ಯೆಗಳು ಮತ್ತು ರೈತ ಕುಟುಂಬಗಳು ವಲಸೆ ಹೋಗ್ತಾ ಇದ್ದಂತಹ ಸಂದರ್ಭಗಳು ನಡೀತಾ ಇದ್ದಂತಹ ಆತ್ಮಹತ್ಯೆಗಳನ್ನು ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ತರಲಾಯಿತು ಅಂತ ಹೇಳಿ. 20 ವರ್ಷಗಳ ಕಾಲ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ ಉದ್ಯೋಗದ ಹಕ್ಕನ್ನು ಇದು ಒದಗಿಸಿದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಕೃಷಿ ಕಾರ್ಮಿಕರಿಗೆ ಉದ್ಯೋಗದ ಹಕ್ಕನ್ನು ಒದಗಿಸಿದೆ ಮತ್ತು ಆವಾಗ ಇದ್ದಂತಹ ಕನಿಷ್ಠ ವೇತನ ಏನು ಹಳ್ಳಿ ಪ್ರದೇಶದಲ್ಲಿ ತುಂಬ ಕಡಿಮೆ ಇತ್ತು, ಅದಕ್ಕೆ ಒಂದು ಸ್ಟೆಬಿಲಿಟಿಯನ್ನು ತರುವಂತಹ ಕೆಲಸವನ್ನು ಇದು ಮಾಡ್ತು ಅಂತ ಹೇಳಿ VBG ರಾಮ್ಜಿ ಜಾರಿ ಮಾಡಿ ಗ್ರಾಮೀಣ ಬದುಕಿಗೆ ಕೊಳ್ಳಿ ಇಡಲಾಗಿದೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ವಿಚಾರಧಾರೆ ಹಾಗೂ ದೇಶದ ಸಂವಿಧಾನದ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತರಲಾಗಿದೆ. ಈ
VBG ರಾಮ್ಜಿಯನ್ನು ತರುವುದರ ಮೂಲಕವಾಗಿ ದೇಶದ ಸಂವಿಧಾನಕ್ಕೆ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗೆ ಕೊಡಲಿಯೇಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ರಾಜ್ಯಗಳಿಗೆ ಅನುದಾನವನ್ನೇ ಕೊಡದೆ ಅನ್ಯಾಯ ಮಾಡಲಾಗಿದೆ, ಕೂಲಿಕಾರರ ಹಣ ಎಲ್ಲಿಂದ ತರುವಂಥದ್ದು ಅಂತೇಳಿ. ಯಾಕಂದ್ರೆ ಇಲ್ಲಿ ರಾಜ್ಯಗಳಿಗೆ ನೇರವಾಗಿ ಅನುದಾನ ಬರುವುದಿಲ್ಲ. 60-40 ಅನುಪಾತದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರಗಳು 40% ಅಷ್ಟು ಹಣವನ್ನ ಈ ಯೋಜನೆಗಾಗಿ ಭರಿಸಬೇಕಾಗುತ್ತೆ. ಎಲ್ಲಿಂದ ಹಣ ತರೋದು? ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಹಣವನ್ನು ಇದಕ್ಕೆ ಕೊಡೋದಿಲ್ಲ. ಬದಲಿಗೆ ರಾಜ್ಯ ಸರ್ಕಾರದ ಮೇಲೆ ಇದಕ್ಕೆ ಹೇರಿಕೆಯನ್ನು ಮಾಡಿದ್ರೆ ಎಲ್ಲಿಂದ ಹಣ ತರೋದು ಅನ್ನೋದು ಕಾಂಗ್ರೆಸ್ ಸರ್ಕಾರ ಎತ್ತಿರುವಂತಹ ಪ್ರಶ್ನೆ. ಜನರಿಗೆ ಯಾವಾಗ, ಎಲ್ಲಿ, ಏನೆಲ್ಲ ಉದ್ಯೋಗ ಅನ್ನೋದನ್ನ ದೆಹಲಿಯಲ್ಲಿ ತೀರ್ಮಾನಿಸೋದಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಹಳ್ಳಿಯಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಊರಿನಲ್ಲಿ ಯಾವುದೋ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದು ದೆಹಲಿಯಲ್ಲಿ ತೀರ್ಮಾನ ಆಗೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾ ಅನ್ನುವಂಥದ್ದು ಕಾಂಗ್ರೆಸ್ನವರು ಎತ್ತಿರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಬಡವರು ಗ್ರಾಮ ಪಂಚಾಯತ್ಗಳ ಹಕ್ಕನ್ನು ಕಸಿದುಕೊಳ್ಳುವಂತಹ ದಾಳಿಯನ್ನ ಇದರ ಮೂಲಕವಾಗಿ ನಡೆಸಲಾಗಿದೆ ಅಂತ ಹೇಳಿ. ಅಂದ್ರೆ ಬಡವರಿಗೆ ಮತ್ತು ವಿಶೇಷವಾಗಿ ಪಂಚಾಯತ್ಗಳಿಗೆ, ಗ್ರಾಮ ಪಂಚಾಯತ್ಗಳ ಅಧಿಕಾರ ವ್ಯಾಪ್ತಿ ಏನಿದೆ ಅದರ ಮೇಲೂ ಕೂಡ ಇಲ್ಲಿ ದಾಳಿಯನ್ನು ನಡೆಸಲಾಗಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನೇ ಕೊಲ್ಲುವ ಅತಿ ದೊಡ್ಡ ಸಂಚು ಇದು ಅಂತ ಹೇಳಿ. ಇದು ಇಡೀ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ, ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನ ಇದು ಹಾಳು ಮಾಡುತ್ತೆ, ಅದನ್ನ ಕೊಂದು ಹಾಕುತ್ತೆ ಅನ್ನುವಂತಹ ಒಂದು ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ, ಕಾರ್ಪೊರೇಟ್ ವ್ಯವಸ್ಥೆಗೆ ಲಾಭ ಮಾಡಿಕೊಡುವಂತಹ ಹುನ್ನಾರ ಇದರಲ್ಲಿ ಅಡಗಿದೆ ಅಂತ ಹೇಳಿ. ಇದು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತೆ. ನೇರವಾಗಿ ಯಾವ ಕೂಲಿ ಕಾರ್ಮಿಕರಿಗೆ ಹಣ ಸಿಕ್ತಿತ್ತೋ ಅದು ಗುತ್ತಿಗೆದಾರರ ಪಾಲಾಗುತ್ತೆ, ಅದು ಕಾರ್ಪೊರೇಟ್ ವ್ಯವಸ್ಥೆಗೆ ಲಾಭ ತಂದು ಕೊಡಬಹುದು ಅನ್ನುವ ಆತಂಕವನ್ನ ಮತ್ತು ಆಕ್ರೋಶವನ್ನ ಕಾಂಗ್ರೆಸ್ನವರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ RSS ಮಾರ್ಗದರ್ಶನದಂತೆ ಬಿಜೆಪಿಯಿಂದ ಕಾನೂನು ಜಾರಿಯಾಗಿದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. RSSನ ಮಾರ್ಗದರ್ಶನದಂತೆಯೇ ಬಿಜೆಪಿಯವರು ಈ ಕಾನೂನನ್ನ ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಮತ್ತು VBG ರಾಮ್ಜಿ ಕಾಯ್ದೆ ದೇಶಕ್ಕೆ ಮಾರಕವಾಗಲಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಇಡೀ ದೇಶಕ್ಕೇನೆ ಮಾರಕ ಆಗಬಹುದು ಅಂತ ಹೇಳಿ ಕಾಂಗ್ರೆಸ್ನವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. VBG ರಾಮ್ಜಿ ರದ್ದು ಮಾಡಿ ಮನ್ರೇಗಾ ಮರುಸ್ಥಾಪನೆ ಮಾಡುವವರೆಗೂ ಹೋರಾಟ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈ ಹೋರಾಟವನ್ನ ಮನ್ರೇಗಾ ಮರುಜಾರಿಯವರೆಗೂ ಹೋರಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. VBG ರಾಮ್ಜಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ. ಈ ವಿಚಾರದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಪ್ರತಿಭಟನೆ ಮತ್ತು ನಂತರ ರಾಜಭವನದ ಭೇಟಿಯ ಸಂದರ್ಭದಲ್ಲಿ, ಲೋಕಭವನದ ಭೇಟಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ ನಾಯಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇದನ್ನ ಇವತ್ತು RSSನವರು ಮಾರ್ಗದರ್ಶನ ಮಾಡ್ತಾರೆ. ಯಾಕೆಂತಂದ್ರೆ ಬಡವರಿಗೆ ಹಣಕಾಸು ಸಿಕ್ಕಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಈಗಿನ VBG ರಾಮ್ಜಿ ಅದರ ಪ್ರಕಾರ ಹಕ್ಕಲ್ಲ, ಅದು ನಮ್ಮ ಹಕ್ಕಲ್ಲ. ಈ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದ್ಗಡೆ ಇರೋರು ಯಾರು ಗೊತ್ತಾ ನಿಮ್ಗೆ? RSS. ಯಾಕೆಂದ್ರೆ ಬಡವರು ಬಲಯುತವಾಗಬಾರದು, ಅವ್ರು ಯಾವಾಗಲೂ ಕೂಡ ಸೇವಕರಾಗೇ ಇರಬೇಕು. ಗ್ರಾಮ ಸ್ವರಾಜ್ಯವನ್ನು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವ್ರನ್ನ ಒಮ್ಮೆ ಕೊಂದು ಹಾಕಿದ್ರು. ಗೋಡ್ಸೆ ಕೊಂದು ಹಾಕಿದ್ರು. ಈಗ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಹತ್ಯೆಯನ್ನ ಮಾಡಿದೆ. ಮಹಾತ್ಮ ಗಾಂಧೀಜಿಯವರನ್ನ 2ನೇ ಸಾರಿ ಹತ್ಯೆಯನ್ನ ಮಾಡಿದೆ. ನಾವು ಇವತ್ತು ವಿಧಾನಸಭೆ ಕರೆದಿದ್ದೀವಿ, ವಿಶೇಷ ಅಧಿವೇಶನವನ್ನು ಕರೆದಿದ್ದೀವಿ. ಕಾರಣ ಯಾಕಂದ್ರೆ ಇದನ್ನೇ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಚರ್ಚೆ ಮಾಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ. ಆದರೂ ನಾವು ಚರ್ಚೆಯನ್ನ ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚರ್ಚೆಯನ್ನು ಮಾಡೇ ತೀರ್ತೀವಿ, ರೆಸಲ್ಯೂಷನ್ ಅನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 75 ವರ್ಷಗಳ ಕಾಲ
ನೆಹರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರ ಬಗ್ಗೆ ಅಪಪ್ರಚಾರ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿಯವರು ಈಗ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳಿಗೆ ಕೈ ಹಾಕ್ತಾ ಇದ್ದಾರೆ. ಈ ಒಂದು ರಾಷ್ಟ್ರದ ಜನತೆ, ಅದರಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದರೆ ಈ ಒಂದು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಮುಗಿಸ್ತಾರೆ. ಏನು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಪ್ರಾಣಾರ್ಪಣೆ ಮಾಡಿ ರಾಷ್ಟ್ರಕ್ಕೆ ಸ್ವತಂತ್ರವನ್ನ, ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ. ನಮ್ಮ ಹೋರಾಟ ಏನಿದೆ ಇವತ್ತು, ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮೂಲತಃ ಏನಿತ್ತು ಅದನ್ನು ಯಥಾವತ್ತು ತಿಳಿಸು ಮತ್ತೆ ಇವತ್ತು ಜಾರಿಗೊಳ್ಳಬೇಕು, ಇದು ಜೀರಾಮ್ಜಿನ ಹಿಂಪಡ್ಕೊಳ್ಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ದಿಲ್ಲಿಯಿಂದ ಹಳ್ಳಿವರೆಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲಿನಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳನ್ನು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಎಲ್ಲಾದರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಒಂದು ನ್ಯಾಷನಲ್ ಹೈವೇ ಕೆಲಸ ಮಾಡಬೇಕು ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಬೇಕು. ಏನು ಇವತ್ತು ಕರ್ನಾಟಕದಲ್ಲಿ 71 ಲಕ್ಷ ಕುಟುಂಬಗಳು ಉದ್ಯೋಗ ಭರವಸೆ ಯೋಜನೆಯಲ್ಲಿ ಬದುಕ್ತಾ ಇದ್ದಾವೆ. ಅದರಲ್ಲಿ SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇವತ್ತು ಈ ಒಂದು ಹಕ್ಕುಗಳನ್ನು ಧಿಕ್ಕರಿಸಿ ಮತ್ತೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಭರವಸೆ ಯೋಜನೆಯನ್ನು ಮತ್ತೆ ವಾಪಸ್ ತರಲಿಕ್ಕೆ ಹೋರಾಟಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಿ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತಾ ಸಂವೈಧಾನಿಕ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು, ಹೀಗೆ ಕಾಂಗ್ರೆಸ್ನ ನಾಯಕರುಗಳೆಲ್ಲರೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಹಾಗೆಯೇ ಜನರನ್ನ ಈ ಒಂದು VBG ರಾಮ್ಜಿ ವಿಚಾರದಲ್ಲಿ ಎಜುಕೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ತಮ್ಮದೇ ಶೈಲಿಯಲ್ಲಿ. ಇನ್ನು ಲೋಕಭವನಕ್ಕೆ ಕೂಡ ಕಾಂಗ್ರೆಸ್ ನಾಯಕರುಗಳು ಮುತ್ತಿಗೆಯನ್ನು ಹಾಕೋದಕ್ಕೆ ಹೋಗಿದ್ರು. ಫ್ರೀಡಂ ಪಾರ್ಕ್ ಪ್ರತಿಭಟನೆಯ ಬಳಿಕ ಲೋಕಭವನಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಅಲ್ಲಿಗೆ ತೆರಳಿದ್ದಾರೆ. ಲೋಕಭವನಕ್ಕೆ ಹೋಗಿ ಲೋಕಭವನದ ಮುಂದೆ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ಕೂಡ ಹಾರೋದಕ್ಕೆ ಕೆಲವರು ಯತ್ನಿಸಿರುವಂಥದ್ದು ಕೂಡ ನಡೆದಿದೆ. ಇದರ ನಡುವೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ನಂತರ CM DCM ಸೇರಿದಂತೆ ಕೆಲವರಿಗೆ ಮಾತ್ರ ರಾಜ್ಯಪಾಲರನ್ನ ಹೋಗಿ ಭೇಟಿಯಾಗೋದಕ್ಕೆ ಮಂತ್ರಿಗಳು ಹಾಗೆಯೇ ಶಾಸಕರುಗಳಿಗೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಹಾಗಾಗಿ ಅವರೆಲ್ಲರೂ ಕೂಡ ಹೋದರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸುರ್ಜೇವಾಲಾ ಸೇರಿದಂತೆ ಕೆಲ ನಾಯಕರುಗಳು ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರದ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದಾರೆ, ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಅದರ ಮೂಲಕವಾಗಿ ಮನವಿಯನ್ನು ಮಾಡಿದ್ದಾರೆ. VBG ರಾಮ್ಜಿ ವಿರುದ್ಧದ ಹೋರಾಟ, ಸರ್ಕಾರದ ನಿಲುವುಗಳ ಬಗ್ಗೆ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಈ ಒಂದು ಮನವಿ ಪತ್ರದ ಮೂಲಕವಾಗಿ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಮನ್ರೇಗಾ ಮರುಸ್ಥಾಪನೆಗೆ ಒತ್ತಾಯವೂ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ಮನ್ರೇಗಾವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ರಾಜ್ಯಪಾಲರ ಮೂಲಕ ಕೇಂದ್ರ ಹಾಗೂ ರಾಷ್ಟ್ರಪತಿಗೂ ಕೂಡ ಇದೇ ಮನವಿಯನ್ನು ಕಾಂಗ್ರೆಸ್ನ ನಾಯಕರುಗಳು ಸರ್ಕಾರದ ಪರವಾಗಿ ರವಾನಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಮನ್ರೇಗಾ ಮರುಸ್ಥಾಪನೆ ಆಗಲೇಬೇಕು ಅನ್ನೋಂಥದ್ದು ಇವರ ಪ್ರಮುಖ ಒತ್ತಾಯ ಆಗಿತ್ತು. ಈ ಮನವಿಯಲ್ಲೂ ಕೂಡ ಮಾಡಿರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಒತ್ತಾಯ ಮನ್ರೇಗಾದ ಮರುಸ್ಥಾಪನೆ ಆಗಬೇಕು. ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳ ಮುಂದೆ ಮಹಾತ್ಮ ಗಾಂಧಿ ಹೆಸರನ್ನು ಇನ್ನು ಮುಂದೆ ಹಾಕಲಾಗುತ್ತೆ. ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಕೂಡ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತೇಳಿ ಹೆಸರಿಸುವಂಥರ ಕಡೆಗೆ ಈಗ ಹೊರಟಿದ್ದಾರೆ ಕಾಂಗ್ರೆಸ್ನವರು. ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಕೂಡ ಬೃಹತ್ ಹೋರಾಟವನ್ನು ಸಂಘಟಿಸಬೇಕಾಗತ್ತೆ. ನಾವು ಎಲ್ಲ ಭಾಗಗಳಲ್ಲೂ ಕೂಡ ಹೋರಾಟವನ್ನು ಸಂಘಟಿಸ್ತೀವಿ ಅಂತ ಹೇಳ್ಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ. ರನ್ ಫಾರ್ ಮನ್ರೇಗಾ ಥೀಮ್ನ ಅಡಿಯಲ್ಲಿ ಮ್ಯಾರಥಾನ್ಗಳನ್ನು ಕೂಡ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ರನ್ ಫಾರ್ ಮನ್ರೇಗಾ ಅನ್ನುವಂತಹ ಥೀಮ್ನ ಅಡಿಯಲ್ಲಿ ಮ್ಯಾರಥಾನ್ ಅನ್ನು ನಡೆಸುವಂಥದ್ದು, ತಾಲೂಕುಗಳಲ್ಲಿ 5 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒತ್ತಡವನ್ನು ಹೇರುವಂಥದ್ದು, ಪ್ರತಿ ತಾಲೂಕಿನಲ್ಲೂ ಕೂಡ 5 ಕಿಲೋಮೀಟರ್ವರೆಗೆ ಪಾದಯಾತ್ರೆ ನಡೆಸುವಂಥದ್ದು ಮತ್ತು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರಗಳಲ್ಲಿ ಸೋತಿದೆಯೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು. ಕನಿಷ್ಠ ವಲಯವಾರು ಒಂದೊಂದು ಕ್ಷೇತ್ರಗಳಿಗೆ ಶಿವಕುಮಾರ್ ಅವರು ಕೂಡ ತೆರಳುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ಇಟ್ಟು ಅವ್ರ ಹೆಸರನ್ನ ಶಾಶ್ವತವಾಗಿಡುವಂತ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ತೀರ್ಮಾನವನ್ನು ಮಾಡಿದೆ. ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ. ಹೀಗೆ ಇನ್ನು ಮುಂದೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರಿನ ಮುಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅನ್ನುವಂತಹ ಹೆಸರು ಸೇರ್ಪಡೆ ಆಗದಿದೆ. ಈ ಮನ್ರೇಗಾವನ್ನು
ತೆಗೆದಿರುವಂತಹ ಕಾರಣಕ್ಕಾಗಿ ಅನ್ನುವಂಥದ್ದು ಕಾಂಗ್ರೆಸ್ನವರ ಸ್ಪಷ್ಟವಾದಂತಹ ನಿಲುವು. ಇನ್ನು ಕಾಂಗ್ರೆಸ್ ನಾಯಕರುಗಳಿಗೆ ಕವನ ನಾಯಕರಿಗೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೋರಾಟಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ದೋಸ್ತಿ ಪಕ್ಷಗಳ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಮತ್ತು ಜೆಡಿಎಸ್ನವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ನಾಯಕರು ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಮನೆ ಮೇಲಿನ ದಾಳಿ, ಆ ವಿಚಾರವನ್ನು ಬಹಳ ಪ್ರಮುಖ ಅಜೆಂಡಾವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವರು ತೆಗೆದುಕೊಂಡಿದ್ರು. ಹಾಗೆಯೇ ಅಬಕಾರಿ ಇಲಾಖೆಯ ಲಂಚ ಪ್ರಕರಣ, ಅಬಕಾರಿ ಇಲಾಖೆಯಲ್ಲಿ ಈಗಾಗಲೇ ಲೋಕಾಯುಕ್ತ ರೇಡ್ ಆದಾಗ ನಡೆದಿರ್ತಕ್ಕಂತಹ ಬಯಲಾಗಿರ್ತಕ್ಕಂತಹ ಲಂಚ ಪ್ರಕರಣವನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ. ಮತ್ತು ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ವಿಚಾರವೂ ಕೂಡ ಬಹಳ ಪ್ರಮುಖವಾಗಿ ಬಿಜೆಪಿ ತನ್ನ ಹೋರಾಟದ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಿದೆ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತಿಗೆ ನಿಂದನೆ ಮಾಡಿರ್ತಕ್ಕಂತಹ ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದೇ ವಿಚಾರವನ್ನು ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ಹೆಚ್ಚುತ್ತಿರುವ ಅಪರಾಧ ಕೃತ್ಯಗಳ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪವನ್ನು ಬಿಜೆಪಿಯವರು ಮಾಡಿದ್ದಾರೆ. ರಾಜ್ಯಪಾಲರಿಗೆ ಅಧಿವೇಶನದಲ್ಲಿ ಅಗೌರವ ಸೂಚಿಸಿರ್ತಕ್ಕಂತಹ ಘಟನೆಯನ್ನು ಕೂಡ ಬಹಳ ಪ್ರಮುಖ ಅಜೆಂಡಾವಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಇವತ್ತು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿಯಲ್ಲಿ ಬಿಜೆಪಿ ನಾಯಕರುಗಳು ಹೋರಾಟವನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಗೌರವಾನ್ವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಿದಂತ ಕಾಣ್ತಾ ಇದೆ. ಇನ್ನೂ ಕೂಡ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ದಿನಗಳಿತ್ತು, ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ರು. ಇನ್ನೂ ಅದೇ ಭ್ರಮೆನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಲಿಕ್ಕರ್ ಒಂದು ದೊಡ್ಡ ಹಗರಣ ಆಗಿ ಇಡೀ ಸರ್ಕಾರನೇ ಹೋಗುವಂಥ ಪರಿಸ್ಥಿತಿ ಆಗಿತ್ತು. ಇದು 2,500-3 ಸಾವಿರ ಕೋಟಿ ಲೂಟಿ ಮಾಡಿ ಚುನಾವಣೆಗೆ ಕಳಿಸೋವಂಥ ಹುನ್ನಾರ ಮಾಡಿದ್ದಾರೆ. ಈ ಎಲ್ಲ ಪೂರ್ತಿ ಹಣನೂ ಕೂಡ ಅಸ್ಸಾಂಗೆ, ತಮಿಳ್ನಾಡಿಗೆ, ಕೇರಳಗೆ ಹೋಗುವಂಥದ್ದಕ್ಕೆ ಈಗಾಗಲೇ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಅಷ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅನ್ನೋ ರೀತಿ ಇಲ್ಲಿ ಕೂತಿದ್ದಾರೆ. ಇವತ್ತು ಸದನದ ಒಳಗೆ ಹೊರಗೆ ಇವತ್ತು ಸರ್ಕಾರ ಈ ರೀತಿ ಪ್ರತಿಭಟನೆ, ಸರ್ಕಾರ ಸದನ ನಡೀತಿರ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಸರ್ಕಾರ ನಡೆಸಿರೋದು ಅವರು. ಸೊ ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಜಾರುವಂಥ ಪ್ರಯತ್ನ, ತಮ್ಮ ತಪ್ಪನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನ, ಇವಾಗ ಸದನದಲ್ಲಿ ನಡೆದಂಥ ಗವರ್ನರಿಗೆ ಅಗೌರವ ತೋರಿಸುವಂಥದ್ದು, ಅವ್ರಿಗೆ ತಡೆ ಮಾಡುವಂಥದ್ದು, ಅವರಿಗೆ ಹಲ್ಲೆ ಮಾಡೋಕ್ಕೆ ಹೋಗಬೇಕು ಅಂತ ಮಾಡಿದಂಥ ಪ್ರಯತ್ನಗಳು ಕಾಂಗ್ರೆಸ್ಸಿಗೆ ಮುಖಭಂಗ ಆಗಿದೆ. ಈ ಮುಖಭಂಗ ಆಗಿರೋದನ್ನು ಎಲ್ಲ ಒಂದು ಕಡೆ ವಿಷಯಾಂತರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗೆ ಕಾಂಗ್ರೆಸ್ನವರು ವಿಬಿಜಿ ರಾಮ್ಜಿಯನ್ನು ತೊಲಗಿಸಿ ಅಲ್ಲಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿರುವಂತಹ ಉದ್ಯೋಗ ಖಾತ್ರಿ ಯೋಜನೆಯೇ ಜಾರಿಗೊಳಿಸಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ನಲ್ಲಿ ಮುಂಡಾಸ್ ಕಟ್ಕೊಂಡು ಹೋರಾಟ ನಡೆಸ್ತಾ ಇದ್ದರೆ, ಬಿಜೆಪಿ ನಾಯಕರುಗಳು ಅದೇ ಗಾಂಧೀಜಿಯ ಪ್ರತಿಮೆಯ ಬಳಿಗೆ ಹೋಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿದ್ದಾರೆ. ಇದು ಗಾಂಧಿ ಸುತ್ತಲೂ ನಡೀತಾ ಇರುವಂತಹ ಮುಂಡಾಸು ಪ್ರತಿಭಟನೆ ವರ್ಸಸ್ ಬಿಜೆಪಿಯವರ ಪ್ರತಿಭಟನೆ ಆಗಿತ್ತು.